Hello students, in this video we are going to work out calculation of arithmetic mean for continuous series, and I am going to show you all the three methods, that is direct method, shortcut method and step deviation method. First let us look into the question. The following table gives the marks of 58 students in statistics. Calculate the average marks of this group. Average is nothing but mean. So they have given marks. Marks is in a continuous series. The class intervals are like 0 to 10, 10 to 20, 20, 30, 30, 40, so and so on. And frequency, number of students is given. Class intervals, marks, frequency is number of students. So let's take this data and first begin with direct method of calculating mean. Direct method of calculating mean ಗೆ ಈ ಎರಡೂ ಕಾಲಮ್ಸ್ ಅನ್ನು ಆಸ್ ಇಟ್ ಈಸ್ ವಿಲ್ ಟೇಕ್ ಇನ್ ಟು ದಿ ಸೊಲ್ಯೂಷನ್ ಟೇಬಲ್. ಇದನ್ನು ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳಿ ತಗೊಳ್ಳೋಣ. ನಂಬರ್ ಆಫ್ ಸ್ಟೂಡೆಂಟ್ಸ್ ವಿಲ್ ಬಿ ಟೇಕನ್ ಆಸ್ ಫ್ರೀಕ್ವೆನ್ಸಿ ಎಫ್. ಸಿ ಹಿಯರ್ ದ ಫಸ್ಟ್ ಕಾಲಮ್ ವಿ ಹ್ಯಾವ್ ಟೇಕನ್ ಮಾರ್ಕ್ಸ್ ಆಸ್ ಇಟ್ ಈಸ್. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೋ ಕ್ಲಾಸಸ್ಸು ವಿ ಹ್ಯಾವ್ ಟೇಕನ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ 0, 10, 10, 20. ಫಸ್ಟ್ ಕ್ಲಾಸಿನ ಅಪ್ಪರ್ ಲಿಮಿಟ್, ಸೆಕೆಂಡ್ ಕ್ಲಾಸಿನ ಲೋಯರ್ ಲಿಮಿಟ್ ಆಗಿದೆಯಲ್ಲ, ಸೊ ಎಕ್ಸ್ಕ್ಲೂಸಿವ್ ಸೀರೀಸಲ್ಲಿದೆ ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀವಿ. ಮಾರ್ಕ್ಸ್, ದೆನ್ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಫ್ರೀಕ್ವೆನ್ಸಿ ಅಂತ ಹೇಳಿ ಇಲ್ಲಿ ತೊಗೊಂಡಿದ್ದೀವಿ ಥರ್ಡ್ ಕಾಲಮಲ್ಲಿ. ಇನ್ ಸೆಕೆಂಡ್ ಕಾಲಮ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಮಿಡ್ ವ್ಯಾಲ್ಯೂ ಆರ್ ಮಿಡ್ ಪಾಯಿಂಟ್. ಅದನ್ನು ಎಮ್ ಅಂತ ಹೇಳಿ ತೊಗೋಬೋದು ಅಥವಾ ಎಕ್ಸ್ ಅಂತಲೂ ತೊಗೋಬೋದು. ಎಮ್ ಅಂತ ಆದರೂ ತೊಗೋಬೋದು, ಎಮ್ ಅಂದರೆ ಮಿಡ್ ಪಾಯಿಂಟ್, ಅಥವಾ ಎಕ್ಸ್ ಅಂತ ಬೇಕಾದ್ರೂ ತೊಗೋಬೋದು. ಹೌ ಡು ವಿ ಕ್ಯಾಲ್ಕುಲೇಟ್ ಮಿಡ್ ಪಾಯಿಂಟ್? Midpoint is calculated lower limit plus upper limit divided by 2. Lower limit of each class plus upper limit of that class divided by 2. ಅಂದರೆ in this case ಏನಾಗುತ್ತೆ, 0 plus 10. 0 plus 10 is 10. Divided by 2 is you should get 5. Second class interval ಗೆ 10 plus 20. 10 plus 20 is 30. Divided by 2, 15. Then 20 plus 30. 20 plus 30 is 50. Divided by 2, you should get 25. Then 30 plus 40, 70 by 2, 35. 40 plus 50, 90 plus by 2, that should be 45. 50 plus 60, 110. Divided by 2, you should get 55. Then 60 plus 70, 130. Divided by 2, you should get 65. So we calculated all the midpoints by using the formula lower limit plus upper class limit divided by 2. ಸೊ ಮಿಡ್ ಪಾಯಿಂಟ್ಸ್ ಬಂತು, ಅದನ್ನು ಎಮ್ ಅಂತ ಹೇಳಿ ತೊಗೊಂಡ್ವಿ. ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಫ್ರೀಕ್ವೆನ್ಸಿ ನಮ್ಮ ಹತ್ರ ಕ್ವಶನಲ್ಲೇ ಇದೆ. ದ ಲಾಸ್ಟ್ ಕಾಲಮ್ ಯು ವಿಲ್ ಬಿ ಟೇಕಿಂಗ್ ಆ್ಯಸ್ ಎಫ್ ಎಮ್, ದಟ್ ಈಸ್ ಫ್ರೀಕ್ವೆನ್ಸಿ ಕಾಲಮ್ ಮಲ್ಟಿಪ್ಲೈಡ್ ವಿತ್ ಮಿಡ್ ಪಾಯಿಂಟ್. ಎಫ್ ಇಂಟು ಎಮ್, ಫ್ರೀಕ್ವೆನ್ಸಿ ಮಲ್ಟಿಪ್ಲೈಡ್ ಬೈ ಮಿಡ್ ಪಾಯಿಂಟ್, ಯು ವಿಲ್ ಗೆಟ್ ಎಫ್ ಎಮ್. ಜಸ್ಟ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ. 5 multiplied by 4. 5 into 4, that should be 20. Then 15 into 8, that is 120. 25 into 11, 275. 35 into 15, that should be 525. 45 into 12, 540. 55 into 6, that is 330. 65 into 2, 130. ಸೊ ಅಲ್ಲಿಗೆ ಟೇಬಲ್ ಪಾರ್ಟು ಕಂಪ್ಲೀಟ್ ಆಗುತ್ತೆ. ಏನು ಮಾಡಿದ್ವಿ, ಮಾರ್ಕ್ಸು ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸು ನಮಗೆ ಕ್ವಶನಲ್ಲಿ ಅವರೇ ಕೊಟ್ಟಿರ್ತಾರೆ. ಮಾರ್ಕ್ಸು ಕ್ಲಾಸ್ ಇಂಟರ್ವಲ್ಸು, ನಂಬರ್ ಆಫ್ ಸ್ಟೂಡೆಂಟ್ಸು ಫ್ರೀಕ್ವೆನ್ಸಿ ಎರಡು ಕ್ವಶನಲ್ಲೇ ಕೊಟ್ಟಿರ್ತಾರೆ. ನಾವೇನು ಮಾಡಿದ್ದೀವಿ, ಕ್ಲಾಸ್ ಇಂಟರ್ವಲ್ಸ್ಗೆ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಹ್ಯಾಗೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಮಿಡ್ ಪಾಯಿಂಟು? ಕ್ಲಾಸ್ ಇಂಟರ್ವಲ್ಸು ಲೋಯರು ಪ್ಲಸ್ ಅಪ್ಪರು ಆ್ಯಡ್ ಮಾಡ್ಕೊಳ್ಳೋದು ಡಿವೈಡೆಡ್ ಬೈ 2. 0 ಪ್ಲಸ್ 10 ಬೈ 2, 10 ಪ್ಲಸ್ 20 ಬೈ 2 ಅಂತಲ್ಲಿ ಮಾಡ್ಕೊಂಡು ಮಿಡ್ ಪಾಯಿಂಟ್ಸ್ ಮಾಡಿದ್ದೀವಿ. ಲಾಸ್ಟ್ ಕಾಲಮ್ ಏನು ಮಾಡಿದ್ದೀವಿ, ಮಿಡ್ ಪಾಯಿಂಟ್ಸ್ ಮಲ್ಟಿಪ್ಲೈಡ್ ವಿತ್ ಫ್ರೀಕ್ವೆನ್ಸಿ. ಎಫ್ ಕಾಲಮು ಮತ್ತು ಎಮ್ ಕಾಲಮನ್ನು ಏನು ಮಾಡ್ತಾಯಿದ್ದೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತಾಯಿದ್ದೀವಿ ಅಷ್ಟೇ. ಎಫ್ ಮತ್ತು ಎಮ್ ಕಾಲಮ್ಸ್ಗೆ ನಾವೇನು ಮಾಡಿದ್ದೀವಿ, ಮಲ್ಟಿಪ್ಲಿಕೇಶನ್. ಎಫ್ ಇಂಟು ಎಮ್, ಅದು ಎಫ್ ಎಮ್ ಆಗುತ್ತೆ. ಸೊ ಅದಷ್ಟನ್ನು ನಾವು ಏನು ಮಾಡ್ಕೊಂಡಿದ್ದೀವಿ, ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಫೈನಲಿ
ವಿಲ್ ಟೋಟಲ್ ದಟ್ ಕಾಲಮ್ ಸಮೇಷನ್ ಎಫ್ ಎಮ್ ಕಾಲಮನ್ನು ಟೋಟಲ್ ಮಾಡಿಕೊಂಡಾಗ ನಿಮಗೆ ಯು ಆರ್ ಗೆಟಿಂಗ್ 1940 summation FM. At the same time, you should get the total of summation F also, that is 58 ಆಗುತ್ತೆ. ಸಮೇಷನ್ ಎಫ್ ಅನ್ನೇ ನಾವು ಎನ್ ಅಂತಲೂ ಕರಿತೀವಿ. ಸಮೇಷನ್ ಎಫ್ ಈಸ್ ನಥಿಂಗ್ ಬಟ್ ಎನ್. ಸೊ ಎನ್ ಈಕ್ವಲ್ಸ್ ಟು 58. Now as per direct method of calculating mean, ಅಲ್ಲಿ the formula is mean equals to summation fm by n ಅಥವಾ fx by n. ಇಲ್ಲಿ m ತಗೊಂಡಿರೋದ್ರಿಂದ fm ಅಂತಾನೆ ತಗೊಳ್ಳೋಣ. ಸೊ ಮೀನ್ ಈಕ್ವಲ್ಸ್ ಟು ಸಮೇಷನ್ fm by n. ಸಮೇಷನ್ fm ಅಂದರೆ ಏನು? ಇಲ್ಲಿ fm ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಲ್ಲ ಆ ಕಾಲಮಿನ ಟೋಟಲ್, ಎಫ್ ಇಂಟು ಎಮ್ ಮಲ್ಟಿಪ್ಲೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಲ್ಲ ನಂಬರ್ಸು, ಅದರ ಒಂದು ಟೋಟಲನ್ನೇ ಸಮ್ ಆಫ್ ಎಫ್ ಎಮ್, ಸಮೇಷನ್ ಆಫ್ ಎಫ್ ಎಮ್ ಕಾಲಮ್, ದಟ್ ಈಸ್ 1940. ದೆನ್ ಸಮ್ ಆಫ್ ಎಫ್ ಅನ್ನು ಎನ್ ಅಂತ ಹೇಳಿ ತೊಗೊಂಡಿದ್ದೀವಲ್ಲ, ಸೊ ಸಮೇಷನ್ ಎಫ್ ಎಮ್ ಬೈ ಎನ್ ಅಂತಂದರೆ 1940 by 58. ಇಫ್ ಯು ಡಿವೈಡ್ ಯು ಶುಡ್ ಗೆಟ್ 33.45 ಆರ್ ಯು ಕ್ಯಾನ್ ರೌಂಡ್ ಇಟ್ ಆಫ್ ಟು 33 ಅಪ್ರಾಕ್ಸಿಮೇಟ್ಲಿ. ಎಕ್ಸಾಕ್ಟಾಗಿ ಹೇಳಬೇಕಾದ್ರೆ ಮೀನು 33.45, ಇಲ್ಲ ರೌಂಡ್ ಆಫ್ ಮಾಡ್ಕೊಳ್ಳೋಣ ಅಪ್ರಾಕ್ಸಿಮೇಟ್ ಆಗಿ ಅಂತಂದರೆ 33 ಈಸ್ ದ ಮೀನ್ ಅಂತ ಹೇಳ್ಬೋದು, ಡೈರೆಕ್ಟ್ ಮೆಥಡ್. ಲೆಟ್ಸ್ ಮೂವ್ ಆನ್ ಟು ದಿ ಸೆಕೆಂಡ್ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ಮೀನ್, ದಟ್ ಈಸ್ ಶಾರ್ಟ್ ಕಟ್ ಮೆಥಡ್. ಅರ್ಥಮೆಟಿಕ್ ಮೀನ್ ಬೈ ಶಾರ್ಟ್ ಕಟ್ ಮೆಥಡ್. ಶಾರ್ಟ್ ಕಟ್ ಮೆಥಡಲ್ಲಿ ಹೇಗೆ ಮಾಡ್ತೀವಿ ನೋಡಿ. ಆ್ಯಂಡ್ ಫಸ್ಟ್ ಕಾಲಮ್ ಮಾರ್ಕ್ಸು ಕ್ಲಾಸ್ ಇಂಟರ್ವಲ್ಸು ಸೇಮ್ ಇರುತ್ತೆ, ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಕ್ವಶನಲ್ಲಿ ಏನಿದೆಯೋ ಆ್ಯಸ್ ಇಟ್ ಈಸ್ ಕ್ಲಾಸ್ ಇಂಟರ್ವಲ್ಸನ್ನು 0, 10, 10, 20, 20, 30 ಆ್ಯಸ್ ಇಟ್ ಈಸ್ ತೊಗೊಂಬಂದು ಹಾಕ್ಕೊಂಡಿದ್ದೀವಿ. ದೆನ್ ಫ್ರೀಕ್ವೆನ್ಸಿ ಕಾಲಮಲ್ಲೂ ಏನೂ ಬದಲಾಗಿಲ್ಲ, ಕ್ವಶನಲ್ಲಿ ಏನಿದೆಯೋ ಅದೇ ಫ್ರೀಕ್ವೆನ್ಸಿ. ಮಿಡ್ ಪಾಯಿಂಟ್ ಆಲ್ಸೋ ಸೇಮ್, ಮಿಡ್ ಪಾಯಿಂಟ್ಸು ಆಗಲೇ ಏನು ಮಾಡಿದ್ವು ಸೇಮ್ ಥಿಂಗ್. ಏನು 0 + 10/2 5, 10 + 20/2 15, 20 + 30/2 25, 30 + 40/2 35, 40 + 50 90/2 45. ಸೊ ಸೇಮ್ ಮೆಥಡಲ್ಲಿ ಲೋಯರ್ ಲಿಮಿಟು ಪ್ಲಸ್ ಅಪ್ಪರ್ ಲಿಮಿಟು ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 2 ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ 3 ಕಾಲಮ್ಸು ಆಯಿತು. ಏನು? ಮಾರ್ಕ್ಸ್ ಕಾಲಮು ಕ್ವಶನಲ್ಲಿತ್ತು, ಫ್ರೀಕ್ವೆನ್ಸಿ ಕಾಲಮ್ ಕ್ವಶನಲ್ಲಿತ್ತು, ಮಿಡ್ ಪಾಯಿಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಲೋಯರ್ ಲಿಮಿಟ್ ಆಫ್ ದ ಕ್ಲಾಸ್ ಇಂಟರ್ವಲ್ ಪ್ಲಸ್ ಅಪ್ಪರ್ ಲಿಮಿಟ್ ಆಫ್ ದ ಕ್ಲಾಸ್ ಇಂಟರ್ವಲ್ ಡಿವೈಡೆಡ್ ಬೈ 2. ಸೊ ಮಿಡ್ ಪಾಯಿಂಟ್ ಆಯಿತು. ಈ 3 ಕಾಲಮ್ಸ್ ಆದಮೇಲೆ ಏನು ಮಾಡ್ತೀವಿ, ನೆಕ್ಸ್ಟು ಡಿ ಅಂತ ಒಂದು ಕಾಲಮ್ ತಗೊಳ್ತೀವಿ. ಡಿ ಈಸ್ ನಥಿಂಗ್ ಬಟ್ ಡಿವಿಯೇಷನ್. ಡಿ ಈಸ್ ನಥಿಂಗ್ ಬಟ್ ವಾಟ್? ಡಿವಿಯೇಷನ್. ಆ ಡಿವಿಯೇಷನನ್ನು ಹೇಗೆ ಮಾಡ್ತೀವಿ ಅಂದರೆ ಡಿ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಎ, ಅಥವಾ ನಾವು ಮಿಡ್ ಪಾಯಿಂಟ್ ಎಮ್ ತಗೊಂಡಿದ್ರೆ ಎಮ್ ಮೈನಸ್ ಎ, ಎಕ್ಸ್ ಮೈನಸ್ ಎ ಅಥವಾ ಎಮ್ ಮೈನಸ್ ಎ. ವಾಟ್ ಈಸ್ ದಿಸ್ ಎ? ಎ ಅಂದರೆ ಏನು? ಅಸ್ಯೂಮ್ಡ್ ಮೀನ್. ಎ ಅಂದರೆ ಏನು? ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್. ನಾವು ಯಾವುದಾದ್ರೂ ಒಂದು ನಂಬರನ್ನು ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ನಂಬರನ್ನು ನಾವು ಅಸ್ಯೂಮ್ಡ್ ಮೀನ್ ಅಂತ ಹೇಳಿ ಮಾಡ್ಕೋಬೋದು. ಸೊ ಎಲ್ಲಿಂದ ಮಾಡಬೇಕು? ಯಾವ ನಂಬರಿಂದ ಮಾಡಬೇಕು? ಎಕ್ಸ್ ವ್ಯಾಲ್ಯೂಸ್ ಅಂದರೆ ಮಿಡ್ ಪಾಯಿಂಟ್ಸ್, ಎಮ್ ವ್ಯಾಲ್ಯೂಸ್. ಎಮ್ ವ್ಯಾಲ್ಯೂಸಲ್ಲಿರುವಂತಹ ಯಾವುದಾದ್ರೂ ಒಂದು ನಂಬರನ್ನು ನಾವು ಅಸ್ಯೂಮ್ಡ್ ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೋಬೋದು. ಈಗ ಮಿಡ್ ಪಾಯಿಂಟ್ಸಲ್ಲಿ ನಮಗೆ ಏನೇನು ವ್ಯಾಲ್ಯೂಸ್ ಇದೆ ನೋಡಿ, 5, 15, 25, 35, 45, 55, 65. ಸೊ ಇಷ್ಟು ನಂಬರ್ಸಲ್ಲಿ ಯಾವುದಾದ್ರೂ ಒಂದು ನಂಬರನ್ನು ನಾವು ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೋಬೋದು, ನಾವು ಊಹೆ ಮಾಡ್ಕೊಳ್ಳೋದು ಅಷ್ಟೇ. ಸೊ ಯಾವ್ದು ತೊಗೊಳ್ಳೋಣ? ಯಾವುದಾದ್ರು ತೊಗೋಬೋದು. ಸೊ ಲೆಟ್ ಮಿ ಟೇಕ್ 35. ಲೆಟ್ ಮಿ ಟೇಕ್ 35. ಸೊ ಈ 35ಅನ್ನು ನಾನು ಅಸ್ಯೂಮ್ಡ್ ಮೀನ್ ಅಂತ ಹೇಳಿ ತಗೊಳ್ತೀನಿ. ಎ ಈಕ್ವಲ್ಸ್ ಟು 35. 35 ತೊಗೋಬೇಕಾ ಸರ್? 25 ತಗೋ, 15 ತಗೋ, 15 ಆರ್ 65, ವಾಟ್ ಎವರ್ ಇಟ್ ಈಸ್. ಅಂದರೆ ಇಲ್ಲಿರುವ ಮಿಡ್ ಪಾಯಿಂಟ್ಸಲ್ಲಿ ಯಾವ ನಂಬರನ್ನು ಬೇಕಾದ್ರೂ ನೀವು ತಗೋಬೋದು, ತೊಂದರೆ ಇಲ್ಲ. ಅರ್ಥ ಆಯ್ತಲ್ಲ? ಸೊ ನಾನು ಒಂದು ನಂಬರನ್ನು ಮಿಡ್ ಪಾಯಿಂಟ್ಸಲ್ಲಿ ಎ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಈಗ ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ಹ್ಯಾಗೆ ಕ್ಯಾಲ್ಕುಲೇಟ್ ಮಾಡೋದು?
ಮೀನ್ ಮೈನಸ್ ಎ ಅಥವಾ ಎಕ್ಸ್ ವ್ಯಾಲ್ಯೂ ಮೈನಸ್ ಎ. ಎಕ್ಸ್ ಅಂದರು ಮೀನ್ ಅಂದರು ಮಿಡ್ ವ್ಯಾಲ್ಯೂ ಅಂದರು ಒಂದೇ. ನಾವು ಮಿಡ್ ಪಾಯಿಂಟನ್ನು ಎಮ್ ಅಂತ ತಗೊಳ್ತೀವಿ. ಕೆಲವು ಬುಕ್ಸಲ್ಲಿ ಟೆಕ್ಸ್ಟ್ ಬುಕ್ಸಲ್ಲಿ ದೇ ಯೂಸ್ ಎಕ್ಸ್. ಸೊ ಕನ್ಫ್ಯೂಸ್ ಆಗದೇ ಇರಲಿ ಅಂತ ನಾನು ಎಕ್ಸ್ ಎಮ್ ಎರಡೂ ಹೇಳ್ತಾ ಇರ್ತೀನಿ. ಸೊ ಎಕ್ಸ್ ಆದರೂ ತೊಗೊಂಡಿರ್ಬೋದು, ಎಮ್ ಆದರೂ ತೊಗೊಂಡಿರ್ಬೋದು. ನಾವು ಎಮ್ ಮೈನಸ್ ಎ ಅಂತ ನಾವು ಅಂದ್ಕೊಂಡ್ರೆ ಇಲ್ಲಿ ಫಸ್ಟ್ ನಂಬರಿಂದ ನಾವು ನೋಡ್ತಾ ಬನ್ನಿ. ಫಸ್ಟ್ ನಂಬರ್ ಏನಿದೆ 5, ಎಮ್ ವ್ಯಾಲ್ಯೂ ಈಸ್ 5 ಆ್ಯಂಡ್ ಮೈನಸ್ ಎ ಅಂತ ಹೇಳಿದ್ದೀವಿ. ಅಂದರೆ 5 ಮೈನಸ್ ಎ. ಈಗ ಎಮ್ ವ್ಯಾಲ್ಯೂ ಕಾಲಮಲ್ಲಿ ಬರೋ ನಂಬರ್ಸನ್ನು ಮೈನಸ್ ಎ ಅಂತ ಮಾಡಬೇಕು. ಸೊ 5 ಇದೆ, ಮೈನಸ್ ಎ ಎಷ್ಟು 35 ಅಂತ ತೊಗೊಂಡಿದ್ದೀವಿ. ಸೊ 5 ಮೈನಸ್ 35, 5 ಮೈನಸ್ 35. 5ಅಲ್ಲಿ 35 ಹೋಗುತ್ತಾ? 5 ಈಸ್ ಅ ಸ್ಮಾಲ್ ನಂಬರ್, 35 ಈಸ್ ಅ ಬಿಗ್ ನಂಬರ್. ಸೊ ಚಿಕ್ಕ ನಂಬರಿಂದ ದೊಡ್ಡ ನಂಬರನ್ನು ನಾವು ಸಬ್ಟ್ರ್ಯಾಕ್ಟ್ ಮಾಡಿದಾಗ ಏನು ಬರುತ್ತೆ? ನಮಗೆ ನೆಗೆಟಿವ್ ಆನ್ಸರ್ ಬರುತ್ತೆ, ಮೈನಸ್ ವ್ಯಾಲ್ಯೂ ಬರುತ್ತೆ. ಸೊ 5 ಮೈನಸ್ 35 ಯು ವಿಲ್ ಗೆಟ್ ಮೈನಸ್ 30. ಅದೇ ರೀತಿ ಪ್ರತಿಯೊಂದು ಎಮ್ ವ್ಯಾಲ್ಯೂ ನಂಬರನ್ನು ಕೂಡ ಮೈನಸ್ ಎ ಮಾಡ್ತಾ ಹೋಗಬೇಕು. 15 ಮೈನಸ್ ಎ ವ್ಯಾಲ್ಯೂ 35. ಸೊ 15 ಮೈನಸ್ 35 ಮಾಡಿಕೊಂಡ್ರೆ ಅಗೈನ್ ಮೈನಸ್ 20. 25 ಮೈನಸ್ 35 ಮೈನಸ್ 10. 35 ನಮಗೆ ಎಮ್ ವ್ಯಾಲ್ಯೂನು 35 ಇಲ್ಲಿ, ಎ ವ್ಯಾಲ್ಯೂನು 35. ನಾವು ಅಸ್ಯೂಮ್ ಮಾಡ್ಕೊಂಡಿರೋದು 35. ಸೊ 35 ಮೈನಸ್ 35 ಏನಾಗಬೇಕು? 0. ದೆನ್ 45 ಮೈನಸ್ 35. 45ಅಲ್ಲಿ 35 ಹೋದರೆ ಎಷ್ಟು? 10. ಸೊ ಇಲ್ಲಿ ಬಿಗ್ ನಂಬರಿಂದ ಸ್ಮಾಲ್ ನಂಬರ್ ನಾವು ಸಬ್ಟ್ರ್ಯಾಕ್ಟ್ ಮಾಡುವಾಗ ಪಾಸಿಟಿವ್ ಆನ್ಸರ್ ಬರುತ್ತೆ ನಮಗೆ. 45 ಮೈನಸ್ 35, 10. 55 ಮೈನಸ್ 35 ಯು ಶುಡ್ ಗೆಟ್ 20. 65 ಮೈನಸ್ 35 ಯು ಶುಡ್ ಗೆಟ್ 30. ಸೊ ಯಾವುದಕ್ಕೆ ಮೈನಸ್ ಬರುತ್ತೆ, ಯಾವುದಕ್ಕೆ ಪ್ಲಸ್ ಬರುತ್ತೆ, ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಸೊ ನೋಡಿ ಏನು ಮಾಡಿದ್ವಿ? ಮಿಡ್ ವ್ಯಾಲ್ಯೂಸಲ್ಲಿ ಯಾವುದಾದ್ರೂ ಒಂದು ನಂಬರನ್ನು ಎ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡ್ವಿ. ಆಯ್ತಲ್ಲ? ಅಸ್ಯೂಮ್ ಮಾಡ್ಕೊಂಬಿಟ್ಟು ಡಿ ಕಾಲಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿ ಈಕ್ವಲ್ಸ್ ಟು ಎಮ್ ಮೈನಸ್ ಎ. ಎಮ್ ಅಂದರೆ ಮಿಡ್ ಪಾಯಿಂಟ್. ಡಿ ಈಕ್ವಲ್ಸ್ ಟು ಎಮ್ ಮೈನಸ್ ಎ. ಎ ವಿ ಹ್ಯಾವ್ ಅಸ್ಯೂಮ್ಡ್ 35 ಆ್ಯಂಡ್ ಎಮ್ ವ್ಯಾಲ್ಯೂಸ್ ನಮಗೆ ಪ್ರತಿಯೊಂದು ಕ್ಲಾಸ್ಗೂ ಒಂದೊಂದು ಎಮ್ ವ್ಯಾಲ್ಯೂ ಇದೆ, ದಟ್ ಈಸ್ ಮಿಡ್ ವ್ಯಾಲ್ಯೂ ಇದೆ. ಸೊ ಎಮ್ ಮೈನಸ್ ಎ ಮಾಡ್ತಾ ಹೋಗಬೇಕು. ದಟ್ ಈಸ್ 5 ಮೈನಸ್ 35 ಮೈನಸ್ 30, 15 ಮೈನಸ್ 35 ಮೈನಸ್ 20, 25 ಮೈನಸ್ 35 ಮೈನಸ್ 10, 35 minus 35, 0, 45 minus 35, 10, 55 minus 35, 20, 65 minus 35, 30. ಈಗ ಡಿ ಕಾಲಮ್ ರೆಡಿ ಆಯಿತು. ಡಿ ಆದಮೇಲೆ ನಾವು ಮಾಡೋಂಥ ನೆಕ್ಸ್ಟ್ ಕಾಲಮ್ ಏನಪ್ಪ ಅಂದರೆ ಎಫ್ ಇಂಟು ಡಿ. ಎಫ್ ಇಂಟು ಡಿ ಅಂದರೆ ಈಗ ಡಿವಿಯೇಷನ್ ಮಾಡ್ಕೊಂಡ್ವಲ್ಲ ಎಮ್ ಮೈನಸ್ ಎ ಅಂತ ಮಾಡಿಕೊಂಡು ಆ ಕಾಲಮ್ಮು ಇಂಟು ಎಫ್ ಕಾಲಮ್. ಎಫ್ ಕಾಲಮ್ ಮಲ್ಟಿಪ್ಲೈಡ್ ವಿತ್ ಡಿ ಕಾಲಮ್. ಎಫ್ ಇಂಟು ಡಿ. ಎಫ್ ಕಾಲಮ್ ಫ್ರೀಕ್ವೆನ್ಸಿ ಕಾಲಮ್ ಮಲ್ಟಿಪ್ಲೈಡ್ ವಿತ್ ಡಿವಿಯೇಷನ್ ಕಾಲಮ್, ಅದನ್ನು ಎಫ್ ಡಿ ಮಲ್ಟಿಪ್ಲಿಕೇಶನ್. ಈಗ ನೋಡಿ ಎಫ್ ಕಾಲಮಲ್ಲಿ ಏನಿದೆ ನೋಡಿ 4, ಡಿ ಕಾಲಮಲ್ಲಿ ಏನಿದೆ ಮೈನಸ್ 30. ಸೊ 4 ಇಂಟು ಮೈನಸ್ 30. ಸೊ ಕೇರ್ಫುಲ್ಲಾಗಿ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡುವಾಗ ಪ್ಲಸ್ಸು ಮೈನಸ್ಗಳಿದ್ರೆ ಅದು ಕೂಡ ಮಲ್ಟಿಪ್ಲೈ ಆಗುತ್ತೆ. ಸೊ ಪ್ಲಸ್ 4 ಇಂಟು ಮೈನಸ್ 30. ಪ್ಲಸ್ ಇಂಟು ಮೈನಸ್ ಆಗಬೇಕು. 4 ಇಂಟು 30 120. ಸೊ ಮೈನಸ್ 120. ದೆನ್ 8 ಇಂಟು ಮೈನಸ್ 20. 8 into minus 20, that is 160, that is minus 160. 11 into minus 10, that is minus 110. Then 15 into 0, 0. Any number multiplied with 0, 0 ne agate. So 15 into 0, 0. 12 into 10, 120. 6 into 20, 120. 2 into 30, 60. ಇಲ್ಲೆಲ್ಲ 2 ಪ್ಲಸ್ಸೇ ಇರೋದ್ರಿಂದ ನಮಗೇನು ಮೈನಸ್ ಬರೋಲ್ಲ. ಈ ಫಸ್ಟು 3 ನಂಬರ್ಸಲ್ಲಿ ಮಾತ್ರ ನೆಗೆಟಿವ್ ವ್ಯಾಲ್ಯೂಸ್ ಮೈನಸ್ ಇರೋದ್ರಿಂದ ಯು ಶುಡ್ ಮಲ್ಟಿಪ್ಲೈ ದ ಸಿಂಬಲ್ಸ್ ಆಲ್ಸೋ. ದಟ್ ಈಸ್ ಪ್ಲಸ್ 4 ಇಂಟು ಮೈನಸ್ 30 ಮೈನಸ್ 120, ಪ್ಲಸ್ 8 ಇಂಟು ಮೈನಸ್ 20 ದಟ್ ಈಸ್ ಮೈನಸ್ 160, ಪ್ಲಸ್ 11 ಇಂಟು ಮೈನಸ್ 10 ದಟ್ ಈಸ್ ಮೈನಸ್ 110. ಸೊ ಆ ಮೈನಸನ್ನು ಒಂಚೂರು ಕೇರ್ಫುಲ್ಲಾಗಿ ಗಮನಿಸ್ಕೊಳ್ಳಿ. ನಾವು ವಿ ಗಾಟ್ ಆಲ್ ದಿ ನಂಬರ್ಸ್ ಆಫ್ ಎಫ್ ಡಿ. ಈಗ ಎಫ್ ಡಿಯನ್ನು ಟೋಟಲ್ ಮಾಡ್ಕೊಳ್ಳಿ. When you total the FD column, you should get summation FD. Summation FD ಮಾಡ್ಕೋಬೇಕಾದ್ರೆ you have both negative values and positive values. ನೆಗೆಟಿವ್ ವ್ಯಾಲ್ಯೂಸ್ ಆ್ಯಂಡ್ ಪಾಸಿಟಿವ್ ವ್ಯಾಲ್ಯೂಸ್ ಇದ್ದಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಈಗ ಮೈನಸ್ಗಳೆಲ್ಲ ಒಂದು ಸಲ ಆ್ಯಡ್ ಮಾಡ್ಕೊಳ್ಳಿ, ಆಮೇಲೆ ಇದನ್ನು ಅದರಿಂದ ಸಬ್ಟ್ರ್ಯಾಕ್ಟ್ ಮಾಡೋ ಥರ ಮಾಡ್ಕೊಳ್ಳಿ. ಮೈನಸ್ 120, ಮೈನಸ್ 160, ಮೈನಸ್ 110
ಅದೇನಾಗುತ್ತೆ ಮೈನಸ್ 120 160 ಅಂದರೆ ಮೈನಸ್ 280, ದಿಸ್ ಶುಡ್ ಬಿ ಮೈನಸ್ 390. ಮೈನಸ್ 390ಯಲ್ಲಿ ಇಲ್ಲಿ 120 120 240 60 300, ಇಲ್ಲಿ ಮೈನಸ್ 390 ಇದೆ, ಮೈನಸ್ಗಳು ಎಷ್ಟಿದೆ ಮೈನಸ್ 390 ಇದೆ, ಪ್ಲಸ್ಗಳು ಎಷ್ಟಿದೆ 300 ಇದೆ. ಸೊ ಮೈನಸ್ 390ಯಲ್ಲಿ ಪ್ಲಸ್ 300 ಹೋದರೆ ಏನಾಗಬೇಕು ಮೈನಸ್ 90, ಯಾಕೆಂದರೆ ಮೈನಸ್ ನಂಬರೇ ಜಾಸ್ತಿ ಇರೋದ್ರಿಂದ. So when you multiply, you will when you subtract minus 390 plus 300, you should be getting minus 90. So summation FD minus 90 ಆಗುತ್ತೆ. ಮತ್ತು ಫ್ರೀಕ್ವೆನ್ಸಿ ಕಾಲಮನ್ನು ನೀವು ಟೋಟಲ್ ಮಾಡ್ಕೊಂಡ್ಬಿಟ್ರೆ ಫ್ರೀಕ್ವೆನ್ಸಿ ಕಾಲಮ್ ಯು ಶುಡ್ ಬಿ ಗೆಟಿಂಗ್ 58. Then what is the formula for direct, I mean a shortcut method of calculating mean? ಮೀನ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಷನ್ ಎಫ್ ಡಿ ಬೈ ಎನ್. ಎ ಅಂದರೆ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಲ್ಲ ಅದು 35 ಪ್ಲಸ್ ಎಫ್ ಡಿ ಸಮೇಷನ್ ಎಫ್ ಡಿ ನಮ್ಗೆ ಏನು ಬಂದಿದೆ ಮೈನಸ್ 90. ಸೊ ಆ್ಯಸ್ ಇಟ್ ಈಸ್ ಮೈನಸ್ 90 ಅಂತಲೇ ತೊಗೊಳ್ಳಿ. 35 ಪ್ಲಸ್ ಮೈನಸ್ 90 ಬೈ 58. ಸೊ 90 ಬೈ 58 ನೀವು ಡಿವೈಡ್ ಮಾಡಿಕೊಂಡ್ರೆ ಯು ಶುಡ್ ಗೆಟ್ 1.55 ಆ್ಯಂಡ್ ಇಲ್ಲೊಂದು ಪ್ಲಸ್ಸು ಒಂದು ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿಬಿಡುತ್ತೆ. That should be 35 minus 1.55, that is 33.45 or 33, approximately 33 ಅಂತ ಹೇಳಿ ತಗೊಳ್ತೀವಿ. ಸೊ ಡೈರೆಕ್ಟ್ ಮೆಥಡಲ್ಲೂ ಸೇಮ್ ಆನ್ಸರು, ಶಾರ್ಟ್ಕಟ್ ಮೆಥಡಲ್ಲಿ ಕೂಡ ನಿಮಗೆ ಅದೇ ಸೇಮ್ ಆನ್ಸರು ಬರುತ್ತೆ. ದೆನ್ ಮೂವಿಂಗ್ ಫರ್ದರ್ ಟು ದಿ ಸ್ಟೆಪ್ ಡಿವಿಯೇಷನ್ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ಅರ್ಥಮೆಟಿಕ್ ಮೀನ್. ಇಲ್ಲೂ ಕೂಡ ನಮಗೆ ಫಸ್ಟ್ ಕಾಲಮ್ ಕ್ಲಾಸ್ ಇಂಟರ್ವಲ್ಸ್ ಸೇಮ್ ಇರುತ್ತೆ, ಫ್ರೀಕ್ವೆನ್ಸಿ ಕಾಲಮ್ ಸೇಮ್ ಇರುತ್ತೆ. ಮಿಡ್ ಪಾಯಿಂಟ್ ಆ್ಯಸ್ ಇಟ್ ಈಸ್ ಆಗಲೇ ಎರಡು ಮೆಥಡ್ಸಲ್ಲಿ ಏನು ಮಾಡ್ದೋ ಸೇಮ್ ಮೆಥಡಲ್ಲಿ ಮಿಡ್ ಪಾಯಿಂಟ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಿ ಮಾಡೋದಕ್ಕೂ ಕೂಡ ಸೇಮ್, ಡಿ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಎ ಅಥವಾ ಎಮ್ ಮೈನಸ್ ಎ ಅಂತ ಹೇಳಿ ಮಾಡ್ಕೊಳ್ತೀವಿ. ಸೇಮ್ ವ್ಯಾಲ್ಯೂಸ್ ಇಲ್ಲಿ ಏನು ಬಂದಿದೆಯೋ ಲಾಸ್ಟ್ ಶಾರ್ಟ್ಕಟ್ ಮೆಥಡಲ್ಲಿ ಅದೇ ಸೇಮ್ ಬರುತ್ತೆ. ಸೊ ಡಿವರೆಗೂ ಕೂಡ ಸೇಮು. ಈಗ ಏನು ಮಾಡ್ತೀವಿ ಅಂದರೆ ಡಿ ಡ್ಯಾಶ್ ಅಂತ ಒಂದು ಕಾಲಮ್ ಮಾಡ್ಕೊಳ್ತೀವಿ. ಡಿ ಅಫಾಸ್ಟ್ರಫಿ ಮೇಲೊಂದು ಸಣ್ಣ ಕಾಮ ಕೊಟ್ಟರೆ ಅಫಾಸ್ಟ್ರಫಿ ಡಿ ಡ್ಯಾಶ್ ಅಂತ ಹೇಳ್ತೀವಿ. ಡಿ ಡ್ಯಾಶ್ ಅಂದರೆ ಏನು ಅಂದರೆ ಈ ಡಿ ಕಾಲಮಲ್ಲಿರುವಂತಹ ನಂಬರ್ಸ್ ಎಲ್ಲ ಕಾಮನ್ ಆಗಿ ಯಾವುದಾದ್ರೂ ಒಂದು ನಂಬರಿಂದ ಡಿವೈಡ್ ಆಗತ್ತಾ ಅಂತ ನೋಡ್ತೀವಿ. ಡಿ ಕಾಲಮಲ್ಲಿರುವ ನಂಬರ್ಸ್ ಎಲ್ಲನೂ ಕಾಮನ್ ಆಗಿ ಯಾವುದಾದ್ರೂ ಒಂದು ನಂಬರಿಂದ ಡಿವೈಡ್ ಆಗತ್ತಾ ಅಂತ. ಈಗ ನೋಡಿದ್ರೆ 30 20 10 10 20 30 ಎಲ್ಲ ನೋಡಿದ್ರೆ ನಿಮಗೆ ಮಲ್ಟಿಪಲ್ಸ್ ಆಫ್ 10 ಇದೆ. 10 20 30 10 20 30 ಅಂದರೆ 10th ಟೇಬಲಿಂದ ಎಲ್ಲ ನಿಮಗೆ ಈಸಿಯಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನಾವೇನು ಮಾಡ್ತೀವಿ, we'll take assume number one common multiple as t, ಅದನ್ನು ಸಿ ಅಂತ ಹೇಳ್ತೀವಿ, ಕಾಮನ್ ಡಿವಿಸರ್ ಅಥವಾ ಕಾಮನ್ ಮಲ್ಟಿಪಲ್. ಸೊ ಸಿ ಈಕ್ವಲ್ಸ್ ಟು 10, ಯಾಕೆಂದರೆ ಎಲ್ಲ ಡಿಯಲ್ಲಿರುವ ನಂಬರ್ಸು 10ಇಂದ ನಮಗೆ ಡಿವೈಡ್ ಆಗುತ್ತೆ. ಹಾಗಾಗಿ ಸಿ ಅಂತ ಒಂದು ತೊಗೊಂಡು ಅದನ್ನು 10 ಅಂತ ತೊಗೊಳ್ತೀವಿ. ಸೊ ಈಗ ಡಿ ಡ್ಯಾಶ್ ಈಕ್ವಲ್ಸ್ ಟು ಡಿ ಬೈ 10, ಡಿ ಡ್ಯಾಶ್ ಈಕ್ವಲ್ಸ್ ಟು ಡಿ ಬೈ ಸಿ. ಡಿ ಬೈ ಸಿ ಅಂದರೆ ಸಿ ನಾವು 10 ಅಂತ ತೊಗೊಂಡಿದ್ದೀವಲ್ಲ 10ಇಂದ ಡಿವೈಡ್ ಮಾಡ್ತಾ ಹೋಗಬೇಕು. ಸೊ 30 ಬೈ 10 ಅಂದರೆ 3 ಆಗುತ್ತೆ, ಅಂದರೆ -3, ಮೈನಸ್ಗಳು ಸೇಮ್ ಬರುತ್ತೆ. -30 ಬೈ 10 -3 ಆಗುತ್ತೆ. -20 ಬೈ 10 -2 ಆಗುತ್ತೆ. -10 ಬೈ 10 -1, 0ಗೆ 0, 10 ಬೈ 10 1, 20 ಬೈ 10 2, 30 ಬೈ 10 3 ಆಗುತ್ತೆ. ಏನು ಮಾಡಿದ್ವಿ, ಎಲ್ಲ ನಂಬರ್ಸನ್ನು 10ಇಂದ ಡಿವೈಡ್ ಮಾಡ್ಕೊಂಡ್ವಿ ಅಷ್ಟೆ. ಡಿವೈಡ್ ಮಾಡಿಕೊಂಡಾಗ ಯು ಗಾಟ್ ಸ್ಮಾಲ್ ನಂಬರ್ಸ್. ನೆಕ್ಸ್ಟ್ ಏನು ಮಾಡ್ತಿದ್ದೀವಿ, ಲಾಸ್ಟ್ ಕಾಲಮಲ್ಲಿ ಫ್ರೀಕ್ವೆನ್ಸಿ ಇಂಟು ಡಿ ಡ್ಯಾಶ್, ಫ್ರೀಕ್ವೆನ್ಸಿ ಇಂಟು ಡಿ ಡ್ಯಾಶ್ ಅಂದರೆ ಈ ಫ್ರೀಕ್ವೆನ್ಸಿ ಕಾಲಮು ಮತ್ತು ಡಿ ಡ್ಯಾಶ್ ಕಾಲಮನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ತಾ ಇದ್ದೀವಿ. 4 ಇಂಟು -3, 4 ಇಂಟು -3 ದಟ್ ಈಸ್ -12, 8 ಇಂಟು -2 -16, 11 ಇಂಟು -1 ದಟ್ ಈಸ್ -11, 15 ಇಂಟು 0 0, 12 ಇಂಟು 1 12, 6 ಇಂಟು 2 12, 2 ಇಂಟು 3 6. ಎಫ್ ಡಿ ಡ್ಯಾಶ್ ಕಾಲಮನ್ನು ಮಾಡಿಕೊಂಡಾಗ ದೆನ್ you are getting the summation of FD dash, that should be -9. ಇವುಗಳನ್ನೆಲ್ಲ ಮೈನಸ್ ಸಪ್ರೇಟ್ ಆಗಿ ಪ್ಲಸ್ ಸಪ್ರೇಟ್ ಆಗಿ ಸಾಲ್ವ್ ಮಾಡಿಕೊಂಡ್ರೆ you will be getting -9. Then go to the formula for step deviation method. Mean equals to a plus summation FD dash by n into c. ಶಾರ್ಟ್ಕಟ್ ಮೆಥಡಿಗೆ ಇಂಟು ಸಿ ಒಂದು ಆ್ಯಡ್ ಮಾಡಿಕೊಂಡ್ರೆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಫಾರ್ಮುಲಾ. ಈಗ ಎ 35 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. 35 ಪ್ಲಸ್ -9 ಇಂಟು 10. ಈ ಇಂಟು 10 ಅಂದರೆ ಸಿ, ಅದು
35 ಪ್ಲಸ್ -9/58 -9 ಯಾವುದು ಎಫ್ ಡಿ ಡ್ಯಾಶು -9 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ 58 ಇಂಟು ಸಿ ವ್ಯಾಲ್ಯೂ 10. ಸೊ ಅಲ್ಲಿಗೆ ಏನು ಮಾಡ್ತೀವಿ, -9 × 10 90 ಆಗುತ್ತೆ. -90/58 ಸೇಮ್ 35 ಪ್ಲಸ್ ಇಂಟು ಮೈನಸ್ ಆಗುತ್ತೆ. 90/58 ನಿಮಗೆ ಆಗಲೇ ಬಂದಿದ್ದಾಗೇ 1.55 ಬರುತ್ತೆ. 1.55 ಮೈನಸ್ ಮಾಡಿಕೊಂಡ್ರೆ ಯು ವಿಲ್ ಬಿ ಗೆಟಿಂಗ್ 33.45 ಆರ್ ಅಪ್ರಾಕ್ಸಿಮೇಟ್ಲಿ 33 ಮಾರ್ಕ್ಸು. ಸೊ ಸ್ಟೆಪ್ ಡಿವಿಯೇಷನ್ ಮೆಥಡ್ ಆಲ್ಸೋ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ ಓನ್ಲಿ.